ಸರ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಗುತ್ತಿಗೆ ನೌಕರನೊಬ್ಬ ಇದ್ದಕ್ಕಿದ್ದ ಹಾಗೆ ನಾಪತ್ತೆಯಾಗಿದ್ದ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಪತ್ನಿ ಪ್ರಿಯಕರನ ಟಾರ್ಚರ್ಗೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು ಗೊತ್ತಾಗ್ತಾ ಇದೆ. ಡೆತ್ ನೋಟನ್ನು ಬರೆದಿಟ್ಟು ತುಂಗಾ ನಾಲಿಗೆ ಹಾರಿ ಆತ್ಮಹತ್ಯೆ. ಮಣಿಕಂಠ ಅಂಥೇಳಿ 28 ವರ್ಷ ಆತ್ಮಹತ್ಯೆಗೆ ಶರಣಾದಂತಹ ಗುತ್ತಿಗೆ ನೌಕರ ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಕಡದಕಟ್ಟೆಯಲ್ಲಿ ಘಟನೆ ನಡೆದಿದೆ. ಕಳೆದ 2 ವರ್ಷಗಳ ಹಿಂದೆ ಮದುವೆ ಆಗಿದ್ರಂತೆ ಮಣಿಕಂಠನ ಪತ್ನಿಯೂ ಕುರುಕುಳ. ಪತ್ನಿಗೆ ಒಬ್ಬ ಪ್ರಿಯಕರ ಇದ್ದಂತೆ, ಆತನೂ ಕೂಡ ನಿತ್ಯವೂ ಹಿಂಸೆ ಕೊಡ್ತಾ ಇದ್ರಂತೆ. ಇದನ್ನು ಯಾರಿಗೆ ತಾನೇ ಸಹಿಸೋದಕ್ಕಾಗುತ್ತೆ? ಹಾಗಾಗಿ ಆತ್ಮಹತ್ಯೆಯ ಹಾದಿ ತುಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪತ್ನಿ ಮತ್ತು ಆಕೆಯ ಪ್ರಿಯಕರನಿಂದ ಸಾಕಷ್ಟು ನೊಂದಿದ್ದೇನೆ. ನನಗೆ ನಾನು ಮಾಡಿಕೊಂಡಂತಹ ಮೋಸದಿಂದ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ನನ್ನ ಸಾವಿಗೆ ನಾನೇ ಕಾರಣ, ಬೇರಾರೂ ಅಲ್ಲ. ಡೆತ್ ನೋಟನ್ನು ಬರೆದಿಟ್ಟು ತುಂಗಾ ನಾಲಿಗೆ ಹಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮಣಿಕಂಠ, 28 ವರ್ಷ. ದಾವಣಗೆರೆ ಸರ್ವೆ ಇಲಾಖೆಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪುನೀತ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಪತ್ನಿ ಮತ್ತು ಪತ್ನಿಯ ಪ್ರಿಯಕರ ಈ ಆತ್ಮಹತ್ಯೆಗೆ ಕಾರಣ ಅಂಥೇಳಿ ಡೆತ್ ನೋಟನ್ನು ಬರೆದಿಟ್ಟಿರುವಂಥದ್ದು ಮಣಿಕಂಠ ಅವರು ಯಾವ ರೀತಿ ಹಿಂಸೆ ಕೊಡ್ತಾ ಇದ್ರಂತೆ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ ವಿಚಾರದಲ್ಲಿ ಅಂತ? ಖಂಡಿತವಾಗ್ಲೂ ಪ್ರೇಮ, ಏನು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ಸರ್ವೆ ಇಲಾಖೆಯಲ್ಲಿ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಮಣಿಕಂಠ ನಿನ್ನೆಂದಲೂ ಕೂಡ ನಾಪತ್ತೆಯಾಗಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಪೋಷಕರು ಕೂಡ ಹುಡುಕಾಟವನ್ನು ಕೂಡ ನಡೆಸ್ತಾ ಇದ್ರು. ಅದೇ ರೀತಿಯಾಗಿ ಏನು ಕಡದಕಟ್ಟೆ ಗ್ರಾಮದ ಬಳಿ ಇರುವಂತಹ ತುಂಗಾ ನಾಲೆಯ ಪಕ್ಕದಲ್ಲಿ ಆತನ ಬೈಕ್ ಮತ್ತೆ ಬ್ಯಾಗ್ ಕೂಡ ಪತ್ತೆಯಾಗಿತ್ತು. ಇದರಿಂದಾಗಿ ನಾಲೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅನ್ನೋ ನಿಟ್ಟಿನಲ್ಲಿ ಅಗ್ನಿಶಾಮಕ ಸಿಬ್ಬಂದಿಯವರಾಗಿರೋದು ಮತ್ತೆ ನ್ಯಾಮತಿ ಪೊಲೀಸರು ಕೂಡ ಒಂದು ಹುಡುಕಾಟವನ್ನು ಕೂಡ ನಡೆಸಿದ್ರು. ಇವತ್ತು ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಆತನ ಮೃತದೇಹ ಕೂಡ ಸಿಕ್ತು. ಅದಾದ ನಂತರದಲ್ಲಿ ಆತ ಬರೆದಿಟ್ಟಂತಹ ಡೆತ್ ನೋಟ್ ಕೂಡ ಸಿಕ್ಕಿರುವಂಥದ್ದು. ಇದರಲ್ಲಿ ಡೆತ್ ನೋಟಲ್ಲಿ ರಿವೀಲ್ ಆಗಿರುವಂಥದ್ದು ಅಂದರೆ ಅಂದರೆ ಮಣಿಕಂಠನ ಪತ್ನಿ ಸುನೀತಾ ಆಗಿರ್ಬೋದು ಮತ್ತು ಆಕೆಯ ಪ್ರಿಯಕರ ಇಬ್ಬರು ಕೂಡ ಸಾಕಷ್ಟು ನನಗೆ ಟಾರ್ಚರ್ ಕೊಡ್ತಾ ಇದ್ರು. ಇದರಿಂದಾಗಿ ನಾನು ಮನನೊಂದು ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಡೆತ್ ನೋಟಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಪೋಷಕರು ಕೂಡ ನ್ಯಾಮತಿ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನು ಕೂಡ ದಾಖಲು ಮಾಡಿರುವಂಥದ್ದು. ಕೇವಲ 3 ತಿಂಗಳ ಹಿಂದೆ ಮದುವೆ ಆಗಿರುತ್ತೆ ಸುನೀತಾ ಮತ್ತು ಮಣಿಕಂಠನ ನಡುವೆ. ಅದಾದ ನಂತರದಲ್ಲಿ ಮಂತ್ರಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ತನ್ನ ಪ್ರಿಯಕರನ ಜೊತೆ ಇದ್ದಂಥದ್ದು ಮತ್ತೆ ಫೋನ್ನಲ್ಲಿ ಮಾತಾಡ್ತಿರುವಂಥದ್ದು ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇದಾದ ನಂತರದಲ್ಲಿ 2 ಕುಟುಂಬದ ಜೊತೆಗೆ ಒಂದು ರಾಜಿ ಸಂಧಾನ ಕೂಡ ಆಗುತ್ತೆ. ಅದಾದ ನಂತರ ಕೂಡ ಈಕೆ ಆತನ ಜೊತೆ ಅಂದರೆ ಆಕೆ ಪ್ರಿಯಕರನ ಜೊತೆ ಸಂಬಂಧ ಕೂಡ ಮುಂದುವರಿಸಿದ್ರು. ಇದರಿಂದಾಗಿ ಮನನೊಂದು ಈ ರೀತಿಯಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಆತ ಡೆತ್ ನೋಟ್ ಕೂಡ ಬರ್ತಿರುವಂಥದ್ದು. ಇನ್ನೊಂದು ಕಡೆ ಈ ಸಾವಿಗೆ ಯಾರು ಕೂಡ ಕಾರಣ ಅಲ್ಲ, ನಾನು ಮಾಡಿದಂತಹ ತಪ್ಪಿನಿಂದಾಗಿ ನಾನು ಈ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿದ್ದೀನಿ ಅನ್ನುವಂಥ ನಿಟ್ಟಿನಲ್ಲಿ ಆತ ರಿವೀಲ್ ಮಾಡಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.